ವಿಧಾನಸೌಧದಲ್ಲಿ ಮತ್ತೊಂದು ಮನಿ ಬ್ಯಾಗ್ ಕೇಸ್. 6 ಲಕ್ಷ ಹಣದೊಂದಿಗೆ ವಿಧಾನಸೌಧಕ್ಕೆ ವ್ಯಕ್ತಿಯೊಬ್ಬ ಬಂದಿದ್ದ. ಬ್ಯಾಗ್ ಅಲ್ಲಿ 6 ಲಕ್ಷ ಹಣವನ್ನ ಹಿಡಿದುಕೊಂಡು ವಿಧಾನಸೌಧ ಕೆಂಗಲ್ ಗೇಟ್ ನಲ್ಲಿ ಒಳಗೆ ಹೋಗುವಂತ ಪ್ರಯತ್ನವನ್ನ ಪಡ್ತಾನೆ. ಪೊಲೀಸರು ಬ್ಯಾಗ್ ಅನ್ನ ತಪಾಸಣೆ ಮಾಡಿದಾಗ ಬ್ಯಾಗ್ ಅಲ್ಲಿ 6 ಲಕ್ಷ ರೂಪಾಯಿ ಹಣ ಇರುವಂತದ್ದು ಪತ್ತೆ ಆಗುತ್ತೆ. ಇಷ್ಟು ಹಣವನ್ನ ತೆಗೆದುಕೊಂಡು ವಿಧಾನಸೌಧದ ಒಳಗೆ ಹೋಗುವಂತಿಲ್ಲ, ವಾಪಸ್ ಹೋಗಿ ಅಂತ ಹೇಳಿ ಪೊಲೀಸರು ಅವನಿಗೆ ಸೂಚನೆ ಕೊಡ್ತಾರೆ. ನಾನು ಶಾಸಕರನ್ನ ನೋಡೋದಕ್ಕೆ ಬಂದಿದ್ದೇನೆ, ನಾನು ಒಳಗಡೆ ಹೋಗ್ಬೇಕು ಅಂತ ಹೇಳಿ ಯುವಕ ಹೇಳ್ತಾನೆ. ಯುವಕನನ್ನ ವಶಕ್ಕೆ ಪಡೆದು ಎಸಿಪಿ ಕೃಷ್ಣಯ್ಯ ಅವರು ಕಚೇರಿಯಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ. ಇಂಡಿ ಶಾಸಕ ಯಶವಂತ ತಾಯಗೌಡ ಪಾಟೀಲ್ ಲೆಟರ್ ಹೆಡ್ ಪಡೆದುಕೊಳ್ಳೋದಕ್ಕೆ ನಾನು ಬಂದಿದ್ದೆ, ನಾನು ಅದೇ ಕ್ಷೇತ್ರದವನು ಅಂತ ಹೇಳಿ ಆ ಯುವಕ ಸ್ಪಷ್ಟಪಡಿಸಿದ್ದಾನೆ. ದೊಡ್ಡಪ್ಪನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಹಾಗಾಗಿ ನಾನು ಹಣವನ್ನ ತಂದಿದ್ದೆ ಅನ್ನುವಂತ ಹೇಳಿಕೆಯನ್ನ ಯುವಕ ಕೊಟ್ಟಿದ್ದಾನೆ. ಒಟ್ಟಾರೆಯಾಗಿ ವಿಧಾನಸೌಧದಲ್ಲಿ ಈ ರೀತಿಯಾದಂತಹ ಮನಿ ಬ್ಯಾಗ್ ನ ಕೇಸ್ನಿಂದಾಗಿ ಹೊಸ ಅನುಮಾನಗಳು ಹುಟ್ಟಾಗ್ತಾ ಇರುವಂತದ್ದು. ನಿಮಗೆ ಈ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.